ಲಾರಿ ಡ್ರೈವರ್ ಇಟ್ಕೊಂಡಿರೋರು ನೋಡಿದ್ದೀರಾ, ಲಾರಿ ಡ್ರೈವರ್ ಇಟ್ಕೊಂಡಿರೋರು ನೋಡಿದ್ದೀರಾ, ಹೆಲಿಕಾಪ್ಟರ್ ಡ್ರೈವರ್ ಇಟ್ಕೊಂಡಿರೋರು ನೋಡಿದ್ದೀರಾ, ಆದ್ರೆ ಬೈಕಿಗೆ ಡ್ರೈವರ್ ಇಟ್ಕೊಂಡಿರೋರು ನೋಡಿದ್ದೀರಾ? ನೋಡಿದ್ದೀರಾ? ನೋಡಿ, ಕಿಲ್ಲರ್, ಇಟ್ಸ್ ಅ ಬ್ರ್ಯಾಂಡ್. ಜಲಸ್ ನನ್ನ ಮಕ್ಳ. ಹೇ ಡ್ರೈವರ್, ನನ್ನ ಬೈಕ್ ನ ಜಡ್ಜಸ್ ಹಿಂದೆ ಪಾರ್ಕ್ ಮಾಡಿ ಬಾ. ನಮ್ಮ ಮಗನೇ ಹೈವೇ ರೋಡಲ್ಲಿ ಅಬ್ಬೆ ಪಾರಿ ತರ ಹತ್ಕೊಂಡ್ ನಾಯಿ ತರ ನಿಂತಿದ್ದೆ. ಪಾಪ ಅಂತ ಡ್ರಾಪ್ ಕೊಟ್ರೆ ಬಿಲ್ಡಪ್ ಕೊಡ್ತಾವನೆ. ಇನ್ನೊಂದ್ಸಲಿ ಬ್ರ್ಯಾಂಡ್ ಗೀಂಡು ಅಂದ್ರೆ ಬೆಂಡ್ ಹತ್ಬಿಡ್ತೀನಿ ಮಗನ. ನನ್ನ ಮಗನ ಒಂದ್ಸರಿ ಕಾಣಿಸ್ಕೊ, ಕೈಕಾಲ್ ಬಿಟ್ಟು ಹೆಲ್ಪ್ ಮಾಡ್ಲಾ? ಬೇಡ, ನಾನು ಹೋಗ್ತೀನಿ ಅಣ್ಣ. ಬೇಡ, ಸ್ಟ್ಯಾಂಡ್ ತಗೋಣ, ಗೊತ್ತು. ಹೋಗೋಣ. ಇನ್ನೊಂದ್ಸಲ ಬರ್ಬೇಡ. ಇನ್ನೊಂದ್ಸಲ ಬೈಕ್ ತಗೊಂಡ್ ನಮ್ ರೋಡ್ ಸೈಡ್ ಬಂದ್ರೆ ಬೆನ್ನಿಗೆ ಹೊಡೆದ್ಬಿಟ್ಟು ಮನೆ ಒಳಗೆ ಓಡೋಗ್ಬಿಡ್ತೀನಿ ಅಷ್ಟೇ. ಹಾಯ್ ನನ್ನ ಮಗ ನಂಗೆ ಹೋಗ್ತಾನೆ. ಸರ್, ಈ ಪ್ರಪಂಚದಲ್ಲಿ ಈ ಹುಡುಗನಿಗೆ ಇದೇ ಹುಡುಗಿ ಅಂತ ದೇವರೇ ಸೃಷ್ಟಿ ಮಾಡಿ ಕಳ್ಸಿರ್ತಾನಂತ ಪೇಪರ್ ಅಲ್ಲಿ ಯಾವ್ದೋ ಮೂಲೆಯಲ್ಲಿ ಓದಿದ್ದೆ ಸರ್. ಅದು ನನ್ನ ಲೈಫಲ್ಲಿ ಆಗಲ್ಲ ಅಂತಾನೆ ಆ ಪೇಪರ್ ಮೂಲೆಗೆ ಎಸ್ಬಿಟ್ಟೆ. ಎಂತೆಂಥವ್ರು ಹುಡುಗಿರು ಸಿಕ್ಕಿದ್ದಾರೆ ಮೇಡಮ್. ನಮ್ಮ ಜೋಲ ಜಗ್ಗನಿಗೆ ನಮ್ ಸುಸ್ಮಿತಾ ಸಿಕ್ಬಿಟ್ಲು. ಈ ಕೋತಿ ರಾಮನ್ಗೆ ಅಮೆರಿಕದ ಮೇಲಲ್ಲಿ ಪ್ರಪೋಸಲ್ ಬಂದ್ಬಿಟ್ಟಿದೆ. ನನ್ನ ಮಗ ವೈಟ್ ಜಿರ್ಲೆ ಪಾಟೀಲ ರೀಟಾ ಗೆಟಪ್ ಅಲ್ಲೇ ಮೇಡಮ್ ಜೊತೆ ಕಿಸ್ ತಗೊಂಡ್ಬಿಟ್ಟ. ನನಗೇನಾಗಿದೆ ಮೇಡಮ್, ಇಲ್ಲಿರೋ ಇಷ್ಟು ಜನದಲ್ಲಿ ಹೀರೋ ಮಟೀರಿಯಲ್ ಅಂದ್ರೆ ನಾನೊಬ್ನೇ. ಅಲ್ವಾ, ನಾನೊಂಥರ ಭಿಕ್ಷುಕ ಇದ್ದಂಗ ಮೇಡಮ್, ಸೋಕಾಡ್ ಭಿಕ್ಷುಕ. ಎಲ್ಲ ಹಾಕು ಮಚ್ಚೆ ಇರ್ಬೇಕು. ಎಲ್ಲಿ ಎಲ್ಲಿ ಇಟ್ಕೋತೇವ್ ನೋಡು. ಮಚ್ಚೆ ಇರೋ ನೋಡಿ ಮೇಡಮ್, ರೋಡ್ ಸೈಡ್ ಅಲ್ಲಿ ನಿಂತ್ಕೊಂಡು ಕಚ್ಚೆ ಉಸ್ತಾವನೆ ಕೊಚ್ಚೆ ನನ್ನ ಮಗ. ನಿನ್ನ ನೋಡ್ತಾ ಇದ್ರೆ ಎಷ್ಟೋ ಪ್ರಯತ್ನ ಪಟ್ಟು 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 ಸುಸ್ತಾದ್ಮೇಲೆ ಗಂಡ್ಸಾಗಿ ಹುಟ್ಟಿದ್ಯಾ ಅನ್ಸತ್ತೆ. ಡೈಲಾಗ್ ಬೇಡ, ಜೀವನದಲ್ಲಿ ತುಂಬಾ ಸೋತೋಗ್ಬಿಟ್ಟಿದ್ದೀನಿ. ಬೆಳಿಗ್ಗೆ ತಾನೇ ಪೇಪರ್ ಅಲ್ಲಿ ಹೋದೆ, ಇವತ್ತು ನಿಮ್ಗೆ ಶ್ರೀಮಂತ ಹುಡುಗಿಯ ಪ್ರೇಮಾಂಕುರದಿಂದ ನಿಮ್ಮ ಜೀವನ ಶೈಲಿಯೇ ಬದಲಾಗಲಿದೆ ಅಂತ. ಈಗ ನೀನು ಕೊಡ ಐಡಿಯಾ ಹೆಂಗಿರ್ಬೇಕು ಅಂದ್ರೆ, ಫಸ್ಟ್ ಲುಕ್ಕಿಗೆ ನಮ್ಮಿಬ್ರು ಲವ್ ಆಗಿ ಹನಿಮೂನ್ಗೆ ಟಿಕೆಟ್ ಬುಕ್ ಆಗಿ ಸೀದಾ 6 ತಿಂಗಳಲ್ಲೇ ಮಗು ಜಂಪ್ ಮಾಡಿ ಆಚೆ ಬಂದು ಐ ಲವ್ ಯು ಪಪ್ಪ, ಐ ಲವ್ ಯು ಮಮ್ಮಿ ಅಂತಿರ್ಬೇಕು. ಹಂಗಿರ್ಬೇಕು ಐಡಿಯಾ. ಐಡಿಯಾ ಕೊಡೋದು ಹೊಡೆ ಬರ್ತೀಯಲ್ಲ. ನನ್ನ ಹತ್ರ ಒಂದು ಎಕ್ಸ್ಟ್ರಾರ್ಡಿನರಿ ಐಡಿಯಾ ಇದೆ. ಅದನ್ನ 2 ಅಡಿ ದೂರ ನಿಂತ್ಕೊಂಡು ಬೋಗಳು. ಇಲ್ಲಿ ಕೂತಿರೋ ಹುಡುಗಿರಲ್ಲ ನನ್ನ ಅಂಗಡಿಗೆ ಬರ್ತಾರೆ. ಯಾಕೋ? ಇಸ್ತ್ರಿಗೆ ಅಂತ ಬಂದಿರೋ ಬಟ್ಟೆನ ಹಾಕೊಂಡೋಗಿ ಹುಡುಗಿರ್ನ ಪಟಾಯಿಸಕ್ಕೆ. ನಾಯಿ ನನ್ನ ಮಕ್ಳ, ಕೇಳಿದ್ರೆ ಮಾಲಲ್ಲಿ ತಂದೆ ಅಂತ ಪೋಸ್ ಕೊಟ್ರಲ್ರು. ಥ್ಯಾಂಕ್ ಯು. ಬ್ರಾಂಡೆಡ್ ತಾನೆ? ಅಲ್ಲ, ಇಲ್ಲಿ ಟ್ರಯಲ್ ರೂಮ್ ಎಲ್ಲಿದೆ? ಇಲ್ಲಿ ಟ್ರಯಲ್ ರೂಮ್ ಇಲ್ಲ, ಟೆಲಿಫೋನ್ ಬೂತ್ ಇದೆ, ಅದ್ರಲ್ಲೇ ಹೋಗಿ ಟ್ರೈ ಮಾಡು. ಥ್ಯಾಂಕ್ ಯು ಭೂತ. ಏನ್ ಬೇಕು? ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಮಸಾಲ, ಕಬಾಬು, ಚಿಕನ್ ತೂತು, ಇಡ್ಲಿ, ವಡೆ, ಸಾಂಬಾರ್. ಬಟ್ಟೆ ಕೊಡು. ಯಾವ ಬಟ್ಟೆ? ಯಾವ ಬಟ್ಟೆನಾ? ಯಾವ ಬಟ್ಟೆ ಅಂತಾನೆ ಕಣು ಕೇಳಿದ್ದು. ಲೇ ಗೂಬೆ, ನಿನ್ನೆ ಬಂದ್ಬಿಟ್ಟು ಒಂದು ಕೋಟು, ವೈಟ್ ಶರ್ಟ್, ಪ್ಯಾಂಟ್ ಕೊಟ್ಟೋಗಿಲ್ವಾ? ಅವನು ಕೊಟ್ಟಿದ್ದು ಇರುಂದ. ನಾಳೆ ಬಾ. ನಾಳೆ ಬಾ? ಲೇ ಅದಂಗಲ್ಲ ಕಣೋ, ನಿನ್ನೆ ಬಂದು ನಿನ್ಗೆ ಬಟ್ಟೆ ಕೊಟ್ಟೆ, ಇಸ್ತ್ರಿ ಮಾಡ್ಕೊಡ್ತೀನಿ ಅಂದೆ. ನಾಳೆ ಬಾ ಅಂದೆ. ಹೌದು. ಯಾರಿಗೆ ಹೇಳ್ದೆ? ನನಗೆ. ಯಾರು ಹೇಳಿದ್ದು? ನೀನು. ಯಾವಾಗ ಹೇಳ್ದೆ? ನಿನ್ನೆ. ಏನಂತ ಹೇಳ್ದೆ? ನಾಳೆ ಬಾ. ಮತ್ ನಾಳೆ ಬಾ. ಕರೆಕ್ಟ್ ಕಣೋ, ನಾಳೆ ಬರ್ತೀನಿ. ನಿನ್ನೆ ನಾಳೆ ನೆನ್ನೆ. ಹಲೋ, ಒಂದ್ ನಿಮಿಷ. ಹಲೋ ಹಲೋ. ಹಾ ಗೀತಾ. ಹಲೋ. ಹಾ ರೀಟಾ. ಹಲೋ. ಹಾ ಬೇಬಿ. ಹಲೋ. ಹಲೋ ಹಲೋ. ಹಲೋ ಹಲೋ. ಹಲೋ 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 ಹಲೋ. ನೆಟ್ವರ್ಕೇ ಸಿಗ್ತಾ ಇಲ್ಲ ಸರ್. ನಮಸ್ಕಾರ ಸರ್, ನಿಮ್ಮನ್ನೆಲ್ಲ ನೋಡಿದ್ವಿ ಸರ್. ಸಿನಿಮಾದಲ್ಲಿ ನೋಡಿರ್ತೀರಾ ಸರ್? ಯಾವ ಸಿನಿಮಾ ಮಾಡಿದ್ರೆ ಸರ್? ಅನಕೊಂಡ 10. ಸರ್, ನಾನು ಆ ಸಿನಿಮಾ ನೋಡಿದ್ದೀನಿ ಸರ್. ನಾನು ಥ್ಯಾಂಕ್ ಯು. ಸಿನಿಮಾದಲ್ಲಿ ನೀವು ಗನ್ನಿಟ್ಕೊಟ್ಟು ಹೊಡ್ಕೋತೀನಲ್ಲ ನಾನೇ. ಸರ್ ಕರೆಕ್ಟ್ ಸರ್. ಥ್ಯಾಂಕ್ ಯು. ಬಟ್ಟೆ ಆವಾಗ್ಲೇ ಏನು ಹೇಳ್ದೆ ನಿನ್ಗೆ? ನಾಳೆ ಬಾ. ಮತ್ ನಾಳೆ ಬಾ. ಹಾಕೊಂಡಿರೋ ಬಟ್ಟೆ ಅವಂದು ಕಣೋ. ಬಟ್ಟೆ ಅವಂದ? ಸರ್ ಆ ಬಟ್ಟೆ, ಅದು ಬಟ್ಟೆ. ನೀವೇನೋ ಯಾವ್ದೋ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ? ಬನ್ನಿ ಇಲ್ಲಿ, ಬನ್ನಿ. ಹೌದು ಸರ್. ಏನ್ ಹೇಳಿ ಸರ್, ನೆನ್ನೆ ಬಂದು ಒಂದು ಬಟ್ಟೆ ಕೊಟ್ಟೆ ಸರ್. ಕೊಟ್ರಿ? ಇಸ್ತ್ರಿ ಮಾಡ್ಕೊಡ್ತೀನಿ ಅಂದ ಸರ್. ಕೊಟ್ಟು ಅಂದ್ರ? ನಾಳೆ ಬಾ ಅಂದ ಸರ್. ಯಾರಂದ್ರು? ಅವನು ಸರ್. ಯಾರಿಗಂದ್ರು? ನನಗೆ ಸರ್. ಯಾವಾಗಂದ್ರು? ನೆನ್ನೆ. ಏನಂತ ಅಂದ್ರು? ನಾಳೆ ಬಾ. ಮತ್ ನಾಳೆ ಬನ್ರಿ. ಕರೆಕ್ಟ್. ನಾನೇ ಕನ್ಫ್ಯೂಸ್ ಆಗಿದ್ದೀನಿ. ನಾಳೆ ಬರ್ತೀನಿ ಸರ್. ಹೋಗಿರ್ತಿ ನನ್ನ ಮಗ. ಯಾವ್ದೋ ಇದು ಶೋರೂಮ್ ಇಂದ ಬಂದಿರೋ ಪೀಸು. ಯಾವನಿಗೆ ಗೊತ್ತು? ರೀಪೇಂಟಿಂಗು ಆಗಿರ್ಬೋದು. ನಾನು ಕೆರೆದು ಚೆಕ್ ಮಾಡಿ ನೋಡ್ತೀನಿ. ನೀನೇ ಹೋಗಿ ಮಾತಾಡ್ಸ್ಬೇಡ, ಚೀಪ್ ಆಗ್ಬಿಡ್ತೀಯ. ಒಂಚೂರು ಬಿಲ್ಡಪ್ ಕೊಡು. ಹೌದಾ? ನೋಡಿಗ. ಹಲೋ ಹಲೋ ಸಲ್ಲು ಬಾಯ್. ಹಾ ಅದು ಬಾಡಿ ಬಿಲ್ಡಿಂಗ್ ಟಿಪ್ಸಾ?
ಅದು ಹೋಸ್ ಕಿಟ್ಟಲ್ಲೇ ಜಿಮ್ನ ಬಿಟ್ಬಿಟ್ಟಿದ್ದೀನಿ, ನೆಕ್ಸ್ಟ್ ಕಿಟ್ಟಲ್ಲಿ ಹೇಳ್ಕೊಡ್ತೀನಿ. ಓಕೆ ಅಮ್ಮ. ಹಲೋ. ಹಾ ಕೈತ್ರಿನಾ ಬಂದಾಗ ಕತ್ರಿ ಮನೇಲೆ ಬಿಟ್ಟು ಹೋಗಿದ್ಯಾ? ವೈ ಬೇಬಿ. ಓಕೆ, ನಮ್ಮ ಅಸಿಸ್ಟೆಂಟ್ ಗೊಬ್ಬರನ ಕೈಲಿ ಕೊಟ್ಟು ಕಳಿಸ್ತೀನಿ. ಓಕೆ ಓಕೆ ಅಮ್ಮ. ಎಕ್ಸ್ಕ್ಯೂಸ್ ಮೀ. ಎಸ್ ಕಿಸ್ ಮೀ. ಇವ್ರೆ, ನೀವು ನನ್ನ ಹತ್ರ ಮಾತಾಡ್ತಾ ಇದ್ರಿ, ನನ್ನ ಹತ್ರ ಮಾತಾಡ್ತಾ ಇದ್ರಿ. ಎಸ್, ನನ್ನ ಹತ್ರ ಮಾತಾಡ್ತಾ ಇದ್ರಿ. ಆಕ್ಚುಲಿ ನನ್ನ ಕಾರ್ ಕೆಟ್ಟೋಗ್ಬಿಟ್ಟಿದೆ. ಇಲ್ಲೆಲ್ಲಾದ್ರೂ ಕ್ಯಾಬ್ ಸಿಗುತ್ತಾ? ಹಾ ಸಿಂಪಲ್. ಈಗ ಸ್ಟ್ರೇಟ್ ಆಗಿ ಹೋಗಿ 3rd ಕ್ರಾಸ್ ಅಲ್ಲಿ ಸಿಗುತ್ತೆ. 30 ರೂಪಾಯಿ ಪ್ಲೇಟು. 30 ರೂಪಾಯಿ ಪ್ಲೇಟು? ಹಾ. ಏನು ಕಬಾಬು? ಅಯ್ಯೋ, ರೀತಿ ಕನ್ಫ್ಯೂಸ್ ಆಗಿದ್ದೀರಾ. ಕೇಳಿದ್ದು ಕಬಾಬ್ ಅಲ್ಲ, ಕ್ಯಾಬ್. ಕ್ಯಾಬ್ ಅಂದ್ರೆ ಕಾರು. ಓ, ನೀವು ಕಾರಿಗೆ ಕ್ಯಾಬ್ ಅಂತೀರಾ? ಹಾ. ನಾವು ಕಾರಿಗೆ ಕಾರ್ ಅಂತೀವಿ. ನೀವು ಸೈಕಲ್ಗೆ ಏನಂತೀರಾ? ಸೈಕಲ್ ಅಂತೀವಿ. ನಾವು ನೀವು? ಸೈಕಲ್ ಅಂತೀವಿ. ನಾವು ಬಾಳೆಹಣ್ಣಿಗೆ ಬಾಳೆಹಣ್ಣೆ ಅಂತೀವಿ. ಆಕ್ಚುಲಿ ನನ್ನ ಇಂಪಾರ್ಟೆಂಟ್ ಕಾರು ಇಲ್ಲೇ ರೋಡಲ್ಲೇ ಕೆಟ್ಟೋಗಿದೆ. ಲೇ, ಅದು ಇಂಪಾರ್ಟೆಂಟ್ ಅಲ್ಲ ಕಣು, ಇಂಪೋರ್ಟೆಡ್. ಅದೇ ಕೆಟ್ಟೋಗಿದೆ. ಫೋರ್ಟ್ ಮಾಡ್ಕೊಂಬ ಅಂತ ನಮ್ಮ ಡ್ರೈವರಿಗೆ ಕೊಟ್ಟು ಕಳಿಸಿದ್ದೀನಿ. ನೀವು 2 ನಿಮಿಷ ವೇಟ್ ಮಾಡಿ, ಇಬ್ರು ಜೊತೆಲೆ ಹೋಗೋಣ. ನಿಮ್ಮ ಹತ್ರನೂ ಕಾರ್ ಇದ್ಯಾ? ಹತ್ರನು ಕಾರ್ ಇದೆ ಅಂತ ಒತ್ತಿ ಕೇಳ್ತಾವಳಲ್ಲ ಮೇಡಮ್, ಗೊತ್ತಾಗ್ಬಿಡ್ತಾ ಹೆಂಗೆ? ಬೈ ದ ವೇ, ನೀವೇನ್ ಮಾಡ್ತಿರೋದು? ಅದು ನೋವೇ ಆಗ್ತಿತ್ತು, ಕೆರ್ಕೋತಾ ಇದ್ದೆ. ಆ? ಅಯ್ಯೋ, ಅದಲ್ಲ ರೀ. ಜೀವನಕ್ಕೆ ಏನ್ ಮಾಡ್ತಿರೋದು? ಅದು ನಾನು ಮಲ್ಟಿನ್ಯಾಷನಲ್ ಕಂಪ್ನಿ ಪೊಲೀಸ್ ಆಗಿದ್ದೀನಿ. ಅದು ಅವಾಗ ಲಾಯರ್ ಆಗ್ತಾ ಇರ್ತೀನಿ. ಈಗ ಸದ್ಯಕ್ಕೆ ಮೆಂಟಲಿ ಫ್ರೆಶ್ ಆಗ್ಲಿ ಅಂತ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನೋಡಿ ಸುಮಾ ಅವ್ರೆ, ನಿಮ್ಮಪ್ಪ ಬಂಡೆಗಲ್ಲಿ ಏನಾದ್ರೂ ಹೊಡಿತಾ ಇದ್ರ? ಇಲ್ಲಪ್ಪ. ಯಾಕಂತ ಕೇಳ್ತಿದ್ದೀರಾ? ಮತ್ತೇನ್ರಿ ಇಂಥ ಡೈನಾಮಿಕ್ ಬಾಂಬ್ನ ಸೃಷ್ಟಿ ಮಾಡ್ಬಿಟ್ಟಿದ್ದಾನೆ. ಇಲ್ಲಿ ನೋಡಿ, ನಿಮ್ಗೆ ಪ್ರೀತಿ ಬಗ್ಗೆ ಏನ್ ಅನ್ಸುತ್ತೆ? ಐ ಹೇಟ್ ಪ್ರೀತಿ. ಯಾಕೆ? SSLC ನಲ್ಲಿ ಒಂದೇ 1% ಜಾಸ್ತಿ ತಗೊಂಡ್ಲು ಅಂತ ಊರೆಲ್ಲ ಹೇಳ್ಕೊಂಡ್ ತಿರುಗ್ತಾಳೆ ಆ ತಿನ್ನಿ. ನೀವು ಯಾವ ಪ್ರೀತಿ ಬಗ್ಗೆ ಹೇಳ್ತಾ ಇದ್ದೀರಾ? ನನ್ನ ಕ್ಲಾಸ್ಮೇಟ್ ಪ್ರೀತಿ ಬಗ್ಗೆ. ನೋ ನಾನು ಕೇಳ್ತಾ ಇರೋದು ಪ್ರೀತಿ, ಪ್ಯಾರ್, ಇಶ್ಕ್, ಮೊಹಬ್ಬತ್. ಆ ಪ್ರೀತಿ ಬಗ್ಗೆ ಮಾತ್ರ ಮಾತಾಡ್ಬೇಡಿ. ಯಾಕೆ? ನನ್ನ ಹತ್ರ ತುಂಬಾ ಸೋತಿದ್ದೀನಿ. ಬೇಬಿ, ಐ ಆಮ್ ಆಲ್ಸೋ ಲಾಸ್ಟ್ ಮೈ ವೈಫ್. ಲೈಫ್ ಅಲ್ಲಿ ಹಾಕೋಣ ಲೈಫ್ ಸಂದು ಕಳ್ಕೊಂಡಿದ್ದೀನಿ ಗೊತ್ತಾ. ನಾನು ಸೋತಿದ್ದೀನಿ ಲವ್ ಮಾಡಿ. ಇಬ್ರು ಸೋತೋರೆ ತಾನೆ, ಇನ್ನು ಪ್ರೀತಿ ಹೇಗ್ ಮಾಡಕ್ಕಾಗತ್ತೆ? ಸೋತೋರು ಸೇರಿ ಸರ್ಕಾರನೇ ನಡೆಸ್ತಿದಾರಂತೆ. ನಾವು ಸಂಸಾರ ನಡ್ಸಕ್ಕಾಗಲ್ವಾ? ನಂಗೆ ಯಾಕೋ ನಾವಿಬ್ರು ತಪ್ಪು ಮಾಡ್ತಿದೀವಿ ಅನ್ಸ್ತಾ ಇದೆ. ನಂಗೆ ಯಾಕೋ ನಾನಿನ್ನು ಶುರುನೇ ಮಾಡಿಲ್ಲ ಅನಿಸ್ತಾ ಇದೆ. ನನ್ಗೆ ಯಾಕೋ ನೀವಿಬ್ರು ಸ್ಕಿಟ್ ಲ್ಯಾಗ್ ಮಾಡ್ತಾ ಇದ್ದೀರಾ ಅನ್ಸ್ತಾ ಇದೆ. ನೀವು ನನ್ ಲವ್ ಮಾಡಿಪ್ಪ ಪ್ಲೀಸ್. ಅಯ್ಯೋ, ನಾನು ಹೇಳದ್ನ ಸ್ವಲ್ಪ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು. ನೀವ್ ಯಾಕೆ ನನ್ ಲವ್ ಮಾಡ್ತಾ ಇಲ್ಲ? ನಾನೊಂದು ಹುಡುಗನ್ನ ತುಂಬಾ ಪ್ರೀತಿಸ್ತಾ ಇದ್ದೆ. ಹುಡುಗನ್ನೇ ಪ್ರೀತಿಸ್ತಾ ಇದ್ರಾ? ಅವನಿಗೋಸ್ಕರ ಜೀವನ ಕೊಡೋದಕ್ಕೆ ರೆಡಿ ಇದ್ದೆ. ಆದ್ರೆ ಅವನು ನಿಮಗೋಸ್ಕರ ಜೀವ ಕೊಡಕ್ ರೆಡಿ ಇಲ್ಲ ಅಂತ ಬಿಟ್ಬಿಟ್ರ? ಜೀವ ಕೊಟ್ಟ ಅಂತ ಬಿಟ್ಟೆ. ಅಂದ್ರೆ ಸತ್ತೋದ್ನಾ? ಇಲ್ಲ ರೀ, ಅವ್ನ್ ನನ್ ಬಿಟ್ಟು ಹೋಗುವಾಗ ನನಗೆ 3 ತಿಂಗಳು. ಅಯ್ಯೋ ನನ್ ರಾಜ, ಅಯ್ಯೋ ನನ್ ಬಂಗಾರ. ಗೊಬ್ರ ನನ್ನ ಹೆಂಡತಿ ಒಂಥರ ವಜ್ರ ಇದ್ದಂಗೆ, ಸಣ್ಣಕ್ಕಿದ್ರು ಪಳ ಪಳ ಅಂತ ಹೊಳಿತಾಳೆ. ಹೋಗಿಪ್ಪ ನೀವು. ಅಣ್ಣ, ನನ್ನ ಹೆಂಡತಿ ಒಂಥರ ಬೆಟ್ಟ ಇದ್ದಂಗೆ, ಎಲ್ಲಿ ನಿಂತ್ಕೊಂಡ್ ನೋಡಿದ್ರು ಇದು ನಂದೇ ಬೆಟ್ಟ ಅಂತ ಗೊತ್ತಾಯ್ತದೆ. ಅವ್ವಾ ಓ ನೀಲು ಆ? ಬೈಲಿ ರೀ ಒಳಗೆ ಏನ್ ಮಾಡ್ತಿದ್ದೆ? ಕೆಲಸ ಮಾಡ್ತಿದ್ದೆ ನೋಡು ಮನೆ ಕಡೆ ಜೋಪಾನ, ನಾನು ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ ಬತ್. ನೋಡಿ, ಇವ್ರ ಕಣ್ಣು ನಿಮ್ ಮೇಲ್ ಬೀಳುತ್ತೆ. ಹಾ. ತಡೀರಿ, ದೃಷ್ಟಿ ತೆಗೆದ್ಬಿಟ್ಟೆ ಕಳಿಸ್ತೀನಂತೆ. ನಾಯಿ ಕಣ್ಣು, ನರಿ ಕಣ್ಣು, ಅವ್ರ ಕಣ್ಣು, ಇವ್ರ ಕಣ್ಣು. ನೋಡೆ ಒಂದು ಗ್ಲೋಳು ವಯಸ್ಸಾಗಿರೋ ಮುತ್ಕುನ್ಗೆ, ವಯಸ್ಸಾಗಿರೋ ಯುವಕನ್ಗೆ ದೃಷ್ಟಿ ತೆಗೆದು ಕಳಿಸ್ತಾವಳೆ. ನೀನು ಇದ್ದೆ ಧಾರವಾಡದ ಎಮ್ಮೆ. ಒಂದೊಳ್ಳೆ ಗಂಡ ವಯಸ್ಸಾಗಿದ್ರು ಒತ್ತು ಸಂದೆ ಕೆಲಸ ಮಾಡಿ ಎಡ್ತಿಯ ರಾಣಿ ಹೆಂಗ್ ಸಾಕೋನೆ. ನೀನೇನ್ ಮಾಡಿದಿ? ಏ, ತಿರ್ಗ್ಸ್ ಮಾತಾಡಂಗದ ನನ್ಗೆ ನೀನು. ಭಾಗ ಮದುವೆ ಕಂಡಿದ್ದೀನಿ. ಹೊಳಿತೆ. ನೋಡೋ, ಗಂಡ ಹೆಂಡ್ತಿರಂದ್ರೆ ಜಗಳ ಆಡೋದಲ್ಲ. ಗಂಡನ್ನ ಹೆಂಡತಿ ಪ್ರೀತಿ ಮಾಡ್ಬೇಕು, ಹೆಂಡ್ತಿನ ಗಂಡ ಪ್ರೀತಿ ಮಾಡ್ಬೇಕು. ಹ್ಞೂನ್ರಿ, ಕೆಲವೊಬ್ರು ಎಮ್ಮೆ ಬೆಳ್ಕೊಂಡಂಗ್ ಬೆಳ್ಕೊಂಡಿರ್ತಾರೆ, ಬೊಜ್ಜು ಮಾತ್ರ ಜಾಸ್ತಿ ಇರುತ್ತೆ, ಆದ್ರೆ ಕಿವಿನೇ ಕೇಳಲ್ಲ. ಸ್ವಲ್ಪ ಜೋರಾಗಿ ಹೇಳ್ರಿ. ಹೊರಗಡೆ ಹೋಗ್ತಿದ್ರಲ್ವಾ, ಸ್ವಲ್ಪ ಸ್ವೀಟ್ ತಿಂದ್ಬಿಟ್ಟು ಹೋಗಿ. ನನ್ಗೆ ಅಣ್ಣ, ನಾವಿಬ್ರು ನೋಡಿದ್ರೆ ಇಷ್ಟ ಚೆನ್ನಾಗಿವಿ. ಯಾಕೆ ನಮ್ಮ ಹೆಂಡ್ತಿರು ನಾಯಿ ತರ ಕಿತ್ತಾಡ್ತಾರ? ಅವ್ರ ಹೆಂಗಾರ ಕುದ್ದಾಡ್ಲಿ, ಬಾಯಿ ಎಣ್ಣೆ ಕುಡ್ಕ ಬರದ. ನಡಿ ಲೇ ಸುಸು,
ಲೇ ಸುಸು ನೋಡೆ ನನ್ ಗಂಡ ನನ್ಗೆ ಬಂಗಾರ ಚೈನ್ ಕೊಡ್ಸಿದಾನೆ. ಪ್ರಿಯಕ್ಕ ಇವಳು ಗಂಡ ಎಲ್ರಿಗೂ ತೋರ್ಸಂತ ಕೊಡ್ಸವ್ನೆ, ನೇತಾಕ ತೋರಿಸ್ತಾಳೆ. ನನ್ ಗಂಡನ ಅವನೇ ಯಾರಿಗೂ ತೋರ್ಸಕ್ಕಾಗದ್ ಕೊಟ್ಟವ್ನೆ, ಒಳಗಿಟ್ಟಿವ್ನಿ ಬೆಳ್ಳಿ ದೇವ್ರ ಫೋಟೋ. ಅಕ್ಕ ನನ್ ಗಂಡಂಗೆ ವಯಸ್ಸು ಜಾಸ್ತಿ ಆದಷ್ಟು ನನ್ ಮೇಲ್ ಪ್ರೀತಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಕಣಕ್ಕ ಇವಳು ಇವನ್ ಗಂಡನ ಮೇಲೆ ಸಂತೆಗೆ ಹೋಯ್ತಿರ್ಬೇಕಾರೆ ನೋಡು ಜನ ಅಲ್ಲಿ ನೋಡಲ್ಲಿ ಅಪ್ಪ ಮಗಳು ಜೋಡಿ ಏನ್ ಚೆನ್ನಾಗದೆ ಅಂತಾರೆ. ನಿನ್ಗೇನ್ ಬಾರಿ ಅಂದಾರು, ನೀವಿಬ್ರು ಹೊರಗಡೆ ಹೊಂಟ್ರೆ ಸಾಕು ಆನೆ ಪಕ್ಕ ಆಡ್ ಮರಿ ಹೊಂಟಿದೆ ಅಂತಾರೆ. ಏ ನನ್ನೇ ಆನೆ ಅಂತೇನೆ. ಅಂಜಲಿ ಕಣೆ ಏನೇ ಮಾಡ್ತೀಯಾ? ಏ ಇದಕ್ಕೆ ಈ ಮಾತುಗಳ ಅರ್ಥಕ್ಕೆ ಕಣೆ ಆ ಭಗವಂತ ನಿನ್ ಹೊಟ್ಟೆಲ್ ಒಂದ್ ಹುಳನು ಕೊಟ್ಟಿಲ್ಲ. ಹೌದು ಕಣಮಿ, ನಿನ್ ಮನೆ ತುಂಬಾ ಸಿಕ್ಕಾಪಟ್ಟೆ ಆಟಾಡ್ತಿದಾವೆ ನೋಡು ಮಕ್ಳು. ನೋಡಲೇ ಇವತ್ತೇ ನಿನ್ಗೆ ಒಪ್ಪನ ಚಾಲೆಂಜ್ ಹಾಕ್ತೀನಿ ಕೇಳು. ನಿನಗೇನ ಮುಂಚಿತವಾಗಿ ನನ್ನ ಮನೆಯಲ್ಲಿ ನಾನು ತೊಟ್ಲ ಕಟ್ಲಿಲ್ಲ ಅಂದ್ರೆ ನನ್ನ ಹೆಸರು ನೀಲನೇ ಅಲ್ಲ. ನೀನೇನೆ ಚಾಲೆಂಜ್ ಹಾಕೋದು, ನಾನು ಹಾಕ್ತೀನಿ ಕೇಳು. ಹೋಗಿ ಡೇಟಾ ಗುರ್ತಾಕೋ. ಇವತ್ತಿಂದ ಸರಿಯಾಗಿ 9 ತಿಂಗಳು 9 ದಿವಸ 9 ನಿಮಿಷಕ್ಕೆ ನಾನು ನನ್ನ ಮನೆ ತೊಟ್ಲು ತೂಗ್ಲಿಲ್ಲ, ನಾನೇ ಅಲ್ಲ. ಹೋಗಲೇ ಹೋಗಣಿ ಕಂಡಿದ್ದೀನಿ ಕಣಂತೆ. ಗೊಬ್ರ ಅವಳ ಗೊಬ್ರ ಹಾ ನೀನ್ ಒಂಥರ ನನ್ನ ಆರ್ಟ್ ಇದ್ದಂಗೆ ಕಣ. ಅದೇನ್ ಹೇಳ್ತೀಯಪ್ಪ? ನೆನ್ನೆ ಎದೆ ನೋವು ಬಂದಿತ್ತು, ಹಾ. ಹೋಗಿ ಎಕ್ಸ್ರೇ ಮಾಡಿಸ್ತೀನಿ. ಎಕ್ಸ್ರೇ ಅಲ್ಲಿ ನಿನ್ ಫೋಟೋನೇ. ನಾನು ಅಷ್ಟೇ ಅಣ್ಣ, ಹಾ. ನನಗೆ ಉಷ್ಟ ಆಯ್ತಲ್ಲ, ಆಸ್ಪತ್ರೆಗೆ ಹೋಗಿ ಯೂರಿನ್ ರಿಪೋರ್ಟ್ ತಗತ್ತೀನಿ. ಅದ್ರಲ್ಲಿ ನಿನ್ ಫೋಟೋ ಇರ್ಲಿಲ್ಲ, ಮತ್ತೆ? ನನ್ನ ಹಾರ್ಟ್ ಅಲ್ಲಿ ಇತ್ತು ಅಂದ್ಯಪ್ಪ. ಅಣ್ಣ ಈಗ ಓಡ್ಬೇಕು ಅನ್ನಿಸ್ತಾ ಇದೆ, ಓಡಕ್ ಆಯ್ತಾ ಇಲ್ಲ ಅಣ್ಣ. ಯಾಕೆ? ಯಾಕೆಂದ್ರೆ ಅವಳು ಧಾರವಾಡ ದೆಮ್ಮೆ, ನಾನು ಎಲ್ಲೋದ್ರು ಹಿಂದ್ಗಡೆನೆ ಗುರುಗುಟ್ಕ ಬರ್ತಾಳೆ. ಬಂದ್ರೆ ಊಟ ಹೊಡೆದ್ ಕಟ್ಟಾಕ್ಬೇಕ್ತೇನೆ. ನಾನು ಟ್ರೈ ಮಾಡ್ತೀನಿ ಅಣ್ಣ. ಸರಿ, ನಿಮ್ಮನೆ ಎಮ್ಮೆ ಹೆಂಗೆ? ನಮ್ದು ಎಮ್ಮೆ ಅಲ್ಲ, ಮತ್ತೆ? ಆಡ್ ಮರಿ. ಬರೀ ಹುಲ್ಪಸ್ರ ಕಟಕರ ಸಾಕ ಅಲ್ಲೇ ಮೇಕಂದ್ ಅಲ್ಲೇ ಇರ್ತದೆ. ಬರಲ್ಲ ಅಣ್ಣ ನಿನ್ ಮಾತ್ಗೆ ಬೆಲೆ ಕೊಡ್ತೇವೆ. ಏಯ್, ಬರ್ರೇ ಬರಲ್ಲ. ನಂದೊಂದು ನೆಂಟಿದ್ದು ಶಾಸ್ತ್ರ ಯಾವತ್ತು ಹೇಳಿ. ಯಾವತ್ತಲ್ಲ, ಯಾವಾಗ ಆಯ್ತು ಅಂತ ಕೇಳು. ಹಂಗ್ ಕೇಳ್ಬೇಕಾ? ವಿನಾಶ ಕಾಲಯೇ ವಿಪರೀತ ಬುದ್ಧಿ. ವಿಧಿ ಜೊತೆ ಆಟ ಆಡಿ ತಪ್ಪು ಮಾಡ್ತಿದ್ದೀರಾ. ಯಾವ ತಪ್ಪಲ್ಲ ನೋಡಕೊಳ್ಳೆ, ರೋಡಲ್ಲಿ ಬಿದ್ದಿರ ನಿಮ್ಮೆಂಟಾಗ ಸರ್ಬತ್ ಮಾಡ್ಕೊಳ್ಳೋಂಗಿದ್ಯಾ? ನಮ್ಗೆ ತಪ್ಪು ಮಾಡ್ತಾ ಇದ್ದೀರಾ ಅಂತ ಭಜನೆ ಮಾಡಿದ್ದಾನಮ್ಮ. ಅನುಭವಿಸ್ತೀಯಾ? ನಾನು ಅದಕ್ಕೆ ಕಣಪ್ಪ ಕಾಯ್ತಾ ಇರೋದು. ಏಯ್, ಬ್ಯಾಸ್ಕೆಟ್ಗೆ ಬಾ, ನಮ್ ಫ್ರೆಂಡ್ಗೆ ಮಾತಾಡ್ತೀಯೇನೋ. ಏಯ್, ಓಪನ್ ದ ಬಾಯ್, ಕುಡಿಯಲ್ಲ ಓಪನ್ ದ ಬಾಯ್, ಓಪನ್ ದ ಬಾಯ್. ವಿಧಿ ಜೊತೆ ಆಟ ಆಡಿ ತಪ್ಪು ಮಾಡ್ಬಿಟ್ರಿ, ನಾನ್ ನಿಮ್ಮನ್ನ ನೆಮ್ಮದಿಯಾಗಿರಕ್ ಬಿಡಲ್ಲ. ಷಡ್ದೋಷ ಪುರುಷೇಣೇಹ ಹಾತವ್ಯ ಭೂತಿ ಮಿಚ್ಚತ ನಿದ್ರಾ ತಂದ್ರ ಭಯಕ್ರೋಧ ಆಲಸ್ಯಾಂ ದೀರ್ಘ ಸೂತ್ರತ. ಇವತ್ತಿಂದ ನಿಮ್ಮಿಬ್ಬರ ಆತ್ಮಗಳು ಅದಲು ಬದಲಾಗಲಿ. ಇದೇ ನನ್ನ ಶಾಪ, ಇದೇ ನನ್ನ ಶಾಪ. ನೀನೆಲ್ಲ ಶಾಪ ಕೊಡೋದು? ನಾನೇ ಕೊಡ್ತೀನಿ ನೋಡು. ಇನ್ ನೀನ್ ಸಾಯೋವರೆಗೂ ಕುಡುಕ್ನಾಗೆ ಇರು.